ಹಲೋ, ವೆಲ್ಕಮ್ ಯು ಆಲ್ ಟು PW ಕನ್ನಡ ಚಾನಲ್. ಯಾರಿಗೆಲ್ಲ ನಾಳೆ ಅಥವಾ ನಾಳೆಯಿಂದ ಕಂಟಿನ್ಯೂಸ್ ಆಗಿ FA1 ಎಕ್ಸಾಮ್ಸ್ ನಡೀತಾ ಇದೆ, ತುಂಬ ಜನ ಮಕ್ಕಳು ಪೇಯ್ಡ್ ಬ್ಯಾಚಸ್ನಲ್ಲೆಲ್ಲ ಬಂದು ಹೇಳಿದ್ರಿ, ಮಿಸ್ ಈ ವಾರ FA ಎಕ್ಸಾಮ್ಸ್ ಇದೆ ನಮಗೆ ಅಂತ ಹೇಳಿ. ಇನ್ನು ತುಂಬ ಡಿಸ್ಟ್ರಿಕ್ಟ್ಸ್ನಲ್ಲಿ FA ಆಲ್ರೆಡಿ ಮುಗಿದೋಗಿದೆ. ಬಟ್ ಸ್ಟಿಲ್ ಯಾರೆಲ್ಲ ಈ ಒಂದು ಲಾಸ್ಟ್ ಮೂಮೆಂಟ್ ಆಫ್ ಪ್ರಿಪ್ರೇಷನ್ನಲ್ಲಿ ಇಂಪಾರ್ಟೆಂಟ್ ಕ್ವೆಶನ್ಸ್ ಅಥವಾ ಇಂಪಾರ್ಟೆಂಟ್ ಕಾನ್ಸೆಪ್ಟನ್ನು ಬ್ರೀಫಾಗಿ ಹೇಳಿ ಮಿಸ್ ಅಂತ ಹೇಳಿದ್ರೆ, ಐ ಹ್ಯಾವ್ ಫ್ಯೂ ಟಾಪಿಕ್ಸ್ ಫಾರ್ ಯು. So I have taken solution, haloalkanes and D&F block. I know few students ige alcohols ide, inna kelo maklige electrochemistry ide, but let me focus on these three chapters. You might have prepared full, but make sure that these are the concept ನೀವು ಅದನ್ನ ಮಿಸ್ ಮಾಡಲ್ಲ ಅಂತ ಹೇಳಿ. ಸೊಲ್ಯೂಷನ್ ನಲ್ಲಿ ಟೈಪ್ಸ್ ಆಫ್ ಸೊಲ್ಯೂಷನ್ ನಲ್ಲಿ ಫಸ್ಟ್ 9 ಟೈಪ್ಸ್ ನಲ್ಲಿ ಯಾವುದಾದ್ರೂ ಒಂದನ್ನ ಅವರು MCQ ಅಥವಾ FIB ಕೇಳ್ತಾರೆ. ಹೆನ್ರೀಸ್ ಲಾ ಅಪ್ಲಿಕೇಶನ್ ಪ್ರಾಬ್ಲಮ್ಸ್, ರೌಲ್ಸ್ ಲಾ ಅಪ್ಲಿಕೇಶನ್ ಪ್ರಾಬ್ಲಮ್ಸ್ ಕೇಳ್ತಾರೆ. ಪ್ರಾಬ್ಲಮ್ಸ್ ಅನ್ನ ನಾನು ಕಂಪ್ಲೀಟ್ ಆಗಿ ಡೀಟೇಲ್ಡ್ ಪಾರ್ಟ್ ನಲ್ಲಿ ಲೈವ್ ಸೆಷನ್ನಲ್ಲಿ ನಾನು ಮ್ಯಾರಥಾನ್ ಮಾಡಿದ್ದೀನಿ, ಅಲ್ಲೋಗಿ ಚೆಕ್ ಮಾಡ್ಕೊಳ್ಬೋದು ನೀವು. ಜೊತೆಗೆ ಐಡಿಯಲ್ ಸೊಲ್ಯೂಷನ್, ನಾನ್ ಐಡಿಯಲ್ನಲ್ಲಿ ಪಾಸಿಟಿವ್ ಆ್ಯಂಡ್ ನೆಗೆಟಿವ್ ಡಿವಿಯೇಷನ್ ಡಿಫ್ರೆನ್ಸಸ್ ಕೇಳ್ಬೋದು 3 ಮಾರ್ಕ್ಸಿಗೆ. ಇಲ್ಲ ಅಂತ ಹೇಳಿದ್ರೆ ಅಸಿಯೋಟ್ರೋಪ್ಸ್, ವೆರಿ 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 ಇಂಪಾರ್ಟೆಂಟ್, ಡೆಫಿನೇಷನ್ ಆಫ್ ಅಸಿಯೋಟ್ರೋಪ್ ಮತ್ತು ಮ್ಯಾಕ್ಸಿಮಮ್ ಬಾಯ್ಲಿಂಗ್ ಅಸಿಯೋಟ್ರೋಪ್ ಎಕ್ಸಾಂಪಲ್ ಏನು, ಮಿನಿಮಮ್ ಬಾಯ್ಲಿಂಗ್ ಅಸಿಯೋಟ್ರೋಪ್ ಅಂದರೆ ಏನು, ಎಕ್ಸಾಂಪಲ್ಸ್ ಏನು, ತುಂಬ ಇಂಪಾರ್ಟೆಂಟ್ ಈ ಕಾನ್ಸೆಪ್ಟ್ಗಳು. ಕಾಲಿಗೇಟಿವ್ ಪ್ರಾಪರ್ಟೀಸ್, 4 ಕಾಲಿಗೇಟಿವ್ ಪ್ರಾಪರ್ಟೀಸ್. I have just mentioned here colligative properties ಅಂತ ಹೇಳಿ. ಯಾವುದೆಲ್ಲ? ರಿಲೇಟಿವ್ ಲೋವರಿಂಗ್ ಆಫ್ ವೇಪರ್ ಪ್ರೆಷರ್, ಎಲಿವೇಷನ್ ಇನ್ ಬಾಯ್ಲಿಂಗ್ ಪಾಯಿಂಟ್, ಡಿಪ್ರೆಷನ್ ಇನ್ ಫ್ರೀಸಿಂಗ್ ಪಾಯಿಂಟ್, ಆಸ್ಮೋಟಿಕ್ ಪ್ರೆಷರ್. ಇದರಲ್ಲಿ 4 ಕಾಲಿಗೇಟಿವ್ ಪ್ರಾಪರ್ಟೀಸ್ನಲ್ಲಿ ಯಾವುದಾದ್ರೂ 2 ಕಾಲಿಗೇಟಿವ್ ಪ್ರಾಪರ್ಟೀಸ್ ಬೇಸ್ ಮೇಲೆ ಕ್ವೆಶನ್ಸ್, ನ್ಯೂಮೆರಿಕಲ್ ಕ್ವೆಶನ್ಸ್ನ ಕೇಳ್ತಾರೆ. ನ್ಯೂಮೆರಿಕಲ್ ಕ್ವೆಶನ್ಸ್ ಕಂಪ್ಲೀಟ್ ಪಿನ್ ಟು ಪಿನ್ ಡೀಟೇಲ್ಡ್ ಆಗಿ ನಾನು ಲೈವ್ ಮ್ಯಾರಥಾನಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಒಂದು 10 to 11 ನ್ಯೂಮೆರಿಕಲ್ಸ್ ತಗೊಂಡಿರುವಂಥದ್ದು, ಪ್ರತಿ ಒಂದು ಇಂಟೆಕ್ಸ್ ಕ್ವೆಶನ್ಸ್ ಆಗಿರಬಹುದು, ಜೊತೆಗೆ ನಿಮ್ಮ NCERTನಲ್ಲಿ ಸಾಲ್ವ್ಡ್ ಪ್ರಾಬ್ಲಮ್ಸ್ ಆಗಿರ್ಬೋದು, ಅದೆಲ್ಲವನ್ನ ಕೂಡ ನಾನು ಲೈವ್ ಮ್ಯಾರಥಾನಲ್ಲಿ ಕವರ್ ಮಾಡಿದ್ದೀನಿ. ಯು ಕ್ಯಾನ್ ವಾಚ್ ದ್ಯಾಟ್ ಆಸ್ ವೆಲ್. ಆಸ್ಮೋಸಿಸ್ ವೆರಿ ಇಂಪಾರ್ಟೆಂಟ್. ಬ್ಲಡ್ ಸೆಲ್ಲನ್ನು 0.09 ಕಾನ್ಸಂಟ್ರೇಷನಲ್ಲಿ ಇಟ್ಟಾಗ, ಸೊ ದಟ್ ಗಿವನ್ ಕಾನ್ಸಂಟ್ರೇಷನಲ್ಲಿ ಇಟ್ಟಾಗ ಯಾವ ಥರ ಬಿಹೇವ್ ಮಾಡುತ್ತೆ ಬ್ಲಡ್ ಸೆಲ್, ಹೈಪೋಟೋನಿಕ್, ಹೈಪರ್ಟೋನಿಕ್, ಐಸೋಟೋನಿಕ್, ಈ 3 ಕಾನ್ಸಂಟ್ರೇಷನ್ಸ್ಗಳು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ರಿವರ್ಸ್ ಆಸ್ಮೋಸಿಸ್ ವೆರಿ ಇಂಪಾರ್ಟೆಂಟ್. Van 't Hoff factor the formula, and what is Van 't Hoff factor? It accounts for the extent of ionization, dissociation and association anta heluvanthadu. So these are the very important concept which you should not miss at any cost. Kelondu kade Raoult's law on general base, Raoult's law for volatile component anta heli specify ಮಾಡಿ ಕೂಡ ಕೇಳ್ತಾರೆ. ನೆಕ್ಸ್ಟ್ ಕಮಿಂಗ್ ಟು ಹ್ಯಾಲೋಆಲ್ಕಿನ್ಸ್ ನಲ್ಲಿ ನೊಮೆನ್ಕ್ಲೇಚರ್ ಪಾರ್ಟ್ ನಿಂದ ಒಂದು ಕ್ವೆಶನ್ ಕೇಳ್ಬೋದು. ಜೊತೆಗೆ ಹೈಬ್ರಿಡೈಸೇಷನ್, ಎಸ್ಪೆಷಲಿ ಅಲೈಲಿಕ್, ವಿನೈಲಿಕ್, ವಿಸಿನಾಲ್, ಜೆಮಿನಾಲ್ ಅಥವಾ ಇಥಿಲೀನ್ ಅಂತ ಹೇಳಿ ಕೇಳ್ತಾರೆ. ಕಾಮನ್ ನೇಮ್ ಏನು, ಆ ಟೈಪ್ಸ್ ಅಥವಾ ಕ್ಲಾಸಿಫಿಕೇಶನ್ ಆಫ್ ಹ್ಯಾಲೋಆಲ್ಕಿನ್ಸ್ನಲ್ಲಿ ಆ ಒಂದು ಟಾಪಿಕ್ ಏನಿದೆ ಫಸ್ಟ್ ಪೇಜ್ನಲ್ಲಿ, ಅದು ತುಂಬ ಇಂಪಾರ್ಟೆಂಟ್. ಅದರಲ್ಲಿ ಇದು ಯಾವುದು ಅಲೈಲಿಕ, ವಿನೈಲಿಕ, ವಿಸಿನಾಲ, ಜೆಮಿನಾಲ ಅಥವಾ sp2 ಹೈಬ್ರಿಡೈಸ್ಡ್, sp3 ಹೈಬ್ರಿಡೈಸ್ಡ್, ಹ್ಯಾಲೋಜನ್ ಅಟ್ಯಾಚ್ಡ್ ಆಗಿರುವಂತಹ ಕಾರ್ಬನ್, ಅದರ ಬೇಸ್ ಮೇಲೆ ಕ್ವೆಶನ್ಸ್ ಇರುತ್ತೆ. SN1 ಮೆಕ್ಯಾನಿಸಮ್, SN2 ಮೆಕ್ಯಾನಿಸಮ್, ಇದರಲ್ಲಿ ಯಾವುದಾದ್ರು ಒಂದು ಮೆಕ್ಯಾನಿಸಮ್ನ ಎಕ್ಸ್ಪ್ಲೇನ್ ಮಾಡಿ ಅಥವಾ ರೈಟ್ ದ ಡಿಫ್ರೆನ್ಸ್ ಬಿಟ್ವೀನ್ SN1 ಆ್ಯಂಡ್ SN2 ಕೇಳಬಹುದು. ಮತ್ತು ಎನಾನ್ಶಿಯೋಮರ್ಸ್ ಅಂದರೆ ಏನು, ರೆಸಿಮಿಕ್ ಮಿಕ್ಸ್ಚರ್ಸ್ ಅಂತ ಹೇಳಿದ್ರೆ ಏನು ಅಂತ ಹೇಳೋ ಕ್ವೆಶನ್ಸ್ನ ಯೂಶಲಿ ಕೇಳ್ತಾರೆ. ಅಲ್ಲೇ ಕೈರಲ್ ಕಾರ್ಬನ್ ಅಂತ ಹೇಳಿದ್ರೆ ಏನು, ಕೈರಲ್ ಕಂಪೌಂಡ್ ಅಂತ ಹೇಳಿದ್ರೆ ಏನು, ಸಿಮೆಟ್ರಿಕಲ್ ಕಂಪೌಂಡ್, ಅಸಿಮೆಟ್ರಿಕಲ್ ಕಂಪೌಂಡ್, ಇದರ ರಿಲೇಟೆಡ್ ಕ್ವೆಶನ್ಸ್ನ ಕೇಳಬಹುದು. ನೇಮ್ಡ್ ರಿಯಾಕ್ಷನ್ಸ್ ಬಂದಾಗ ಫ್ಲೂರೈಡ್ ಕಂಪೌಂಡ್ಸ್, AgFನ ಇಟ್ಕೊಂಡು ಹ್ಯಾಲೋಆಲ್ಕೇನ್ ಎಕ್ಸ್ಚೇಂಜ್ ಮೆಥಡ್ಸ್ ಇದೆಯಲ್ವಾ, ಸ್ವಾರ್ಟ್ಸ್ ರಿಯಾಕ್ಷನ್, ಅಲ್ಲಿ ನೀವು ಆಲ್ಕೈಲ್ ಫ್ಲೂರೈಡನ್ನು ಸಿಂಥಸೈಸ್ ಮಾಡ್ತೀರಾ, ಆಲ್ಕೈಲ್ ಅಯೋಡೈಡ್ನ ಫಿಂಕಲ್ಸ್ಟೈನ್ ರಿಯಾಕ್ಷನಲ್ಲಿ ಸಿಂಥಸೈಸ್ ಮಾಡ್ತೀರಾ. ಜೊತೆಗೆ ಡಾರ್ಜನ್ ರಿಯಾಕ್ಷನ್ ಅಂದರೆ SOCl2 ಅನ್ನು ಆಲ್ಕೋಹಾಲ್ಗೆ ಪಾಸ್ ಮಾಡಿ RCl, SO2, HCl ಆ ರಿಯಾಕ್ಷನನ್ನು ಕೇಳ್ತಾರೆ. ಸ್ಯಾಂಡ್ಮೇಯರ್ ರಿಯಾಕ್ಷನ್ ಕೇಳ್ತಾರೆ. ವುಡ್ಸ್ ರಿಯಾಕ್ಷನ್ ತುಂಬ ಇಂಪಾರ್ಟೆಂಟ್ ಕೇಳ್ತಾರೆ. ಗ್ರಿಗ್ನಾರ್ಡ್ ರಿಯೇಜನ್ ಕೇಳ್ತಾರೆ. ಫಿಟಿಗ್ ರಿಯಾಕ್ಷನ್, ವುಡ್ಸ್ ಫಿಟಿಗ್ ರಿಯಾಕ್ಷನ್ನ ಕೇಳ್ತಾರೆ. ಸೊ ಇದಿಷ್ಟು ಕೂಡ ನೇಮ್ಡ್ ರಿಯಾಕ್ಷನ್ಸ್ ಆಯಿತು. ಜೊತೆಗೆ ಆಂಬಿಡೆಂಟೇಟ್ ಲಿಗ್ಯಾಂಡ್ ಅಂದರೆ ಏನು, ಐ ಆಮ್ ರೈಟಿಂಗ್ ಇಟ್ ಅಗೇನ್. ಆಂಬಿಡೆಂಟ್ ಲಿಗ್ಯಾಂಡ್ ಅಂತ ಹೇಳಿದರೆ ಏನು, ಅಥವಾ ನಾಟ್ ಲಿಗ್ಯಾಂಡ್, ಆಂಬಿಡೆಂಟ್ ನ್ಯೂಕ್ಲಿಯೋಫೈಲ್ ಅಂತ ಹೇಳಿದರೆ ಏನು. ಲಿಗ್ಯಾಂಡ್ ಅಂತ ನೀವು ಕೋಆರ್ಡಿನೇಷನ್ ಕೆಮಿಸ್ಟ್ರಿನಲ್ಲಿ ಕಲಿತೀರಾ ಮುಂದೆ. ಸೊ ಆಂಬಿಡೆಂಟ್ ನ್ಯೂಕ್ಲಿಯೋಫೈಲ್ ಯಾವುದು, ಅದಕ್ಕೆ 2-3 ಎಕ್ಸಾಂಪಲ್ಸ್ನ ಬರೀರಿ ಅಂತ ಹೇಳೋ ಕ್ವೆಶನ್ಸ್ನ ಕೇಳುವಂತಹ ಚಾನ್ಸಸ್ ಜಾಸ್ತಿ ಇದೆ. ಕಮಿಂಗ್ ಟು D&F ಬ್ಲಾಕ್ ಮಕ್ಕಳೇ, D&F ಬ್ಲಾಕ್ನಲ್ಲಿ ಪ್ರಿಪರೇಷನ್ ಆಫ್ KMNO4 ಇಲ್ಲ K2Cr2O7 ಪಕ್ಕಾ ಕ್ವೆಶನ್. ಅದು ಇಂಟರ್ಸ್ಟಿಷಿಯಲ್ ಕಂಪೌಂಡ್ಸ್ ಏನು, ಅದರ ಪ್ರಾಪರ್ಟೀಸ್ ಏನು, ಇದನ್ನು ಕೇಳ್ತಾರೆ. 4 ಪ್ರಾಪರ್ಟೀಸ್ನಲ್ಲಿ ಯಾವುದಾದ್ರೂ 3 ಪ್ರಾಪರ್ಟೀಸ್ ಬರೀರಿ ಅಂತ ಹೇಳೋದು ಕೇಳ್ತಾರೆ. ಮ್ಯಾಗ್ನೆಟಿಕ್ ಮೊಮೆಂಟ್ ಕ್ಯಾಲ್ಕುಲೇಷನ್ಸ್, μ = n × n+2 ಬೋರ್ ಮ್ಯಾಗ್ನೆಟಾನ್, ಇದರಲ್ಲಿ ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಎಷ್ಟಿದೆ, ಮತ್ತು
ಕೆಲವೊಂದು 4 ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಕೊಟ್ಟು ಇದರಲ್ಲಿ ಯಾವುದು ಕಲರನ್ನು ತೋರಿಸುತ್ತೆ, ಕೆಲವೊಂದು 4 ಡಿಫ್ರೆಂಟ್ ಅಯಾನ್ಸನ್ನು ಕೊಟ್ಟು ಯಾವುದು ಕಲರ್ನ ತೋರಿಸುತ್ತೆ, ಯಾವುದು ಕಲರ್ ತೋರಿಸಲ್ಲ, ಯಾವುದು ಡಯಾಮ್ಯಾಗ್ನೆಟಿಕ್, ಯಾವುದು ಪ್ಯಾರಾಮ್ಯಾಗ್ನೆಟಿಕ್, ಇಂಥ ಕ್ವೆಶನ್ಸ್ಗಳನ್ನ ಕೇಳುವಂತಹದ್ದು. ಅಥವಾ ಕೆಲವೊಂದು ಡಿ ಬ್ಲಾಕ್ ಎಲಿಮೆಂಟ್ಸ್ಗಳು ಬೆಸ್ಟ್ ಕ್ಯಾಟಲಿಸ್ಟ್ ಆಗಿ ಯಾಕೆ ವರ್ಕ್ ಮಾಡುತ್ತೆ, ವೇರಿಯಬಲ್ ಆಕ್ಸಿಡೇಷನ್ ಸ್ಟೇಟ್ ಇರ್ಬೋದು, ಸರ್ಫೇಸ್ ಏರಿಯಾ ಇರ್ಬೋದು, ರೀಸನ್ಸ್ ಕೊಡಿ ಅಂತ ಹೇಳಿ ಕ್ವೆಶನ್ಸ್ ಕೇಳ್ಬೋದು. ಆಮೇಲೆ ಎಲೆಕ್ಟ್ರಾನಿಕ್ ಕನ್ಫಿಗರೇಷನ್ ಬೇಸ್ ಮೇಲೆ ಮಿಶ್ ಮೆಟಲ್ ಅಂತ ಹೇಳಿದ್ರೆ ಏನು, ಅಪ್ಲಿಕೇಶನ್ ಏನು, ಆಯ್ತಾ. ಅಪ್ಲಿಕೇಶನ್ ಆಫ್ ಡಿ ಅಂಡ್ ಎಫ್ ಬ್ಲಾಕ್ ಮೇಲೆ ಸಪ್ರೇಟಾಗಿ ಕ್ವೆಶನ್ಸ್ ಕೂಡ ಕೇಳಬಹುದು. ಅಥವಾ ಅದರಲ್ಲಿ MCQs ಕ್ವೆಶನ್ಸ್ ಪಿಕ್ ಮಾಡಬಹುದು. ಲ್ಯಾಂಥನಾಯ್ಡ್ ಕಾಂಟ್ರಾಕ್ಷನ್ ಕಾನ್ಸಿಕ್ವೆನ್ಸಸ್ ಏನು, ಆಕ್ಸಿಡೇಷನ್ ಸ್ಟೇಟ್ ಲೈಕ್ ಕಾಮನ್ ಆಕ್ಸಿಡೇಷನ್ ಸ್ಟೇಟ್ ಆಫ್ ಲ್ಯಾಂಥನಾಯ್ಡ್ ಏನು, ಆಕ್ಟಿನಾಯ್ಡ್ಸ್ ಏನು, ಹೈಯೆಸ್ಟ್ ಆಕ್ಸಿಡೇಷನ್ ಸ್ಟೇಟ್ ಮ್ಯಾಂಗನಸ್ +7, ಆಸ್ಮಿಯಂ +8, ಇದರ ಬೇಸ್ ಮೇಲೆಲ್ಲ ಕ್ವೆಶನ್ಸ್ಗಳನ್ನ ಕೇಳುವಂತಹ ಚಾನ್ಸಸ್ ಜಾಸ್ತಿ ಇದೆ. ಎಟ್ ಎನಿ ಕಾಸ್ಟ್ ನೀವು ಈ ಟಾಪಿಕ್ನ ಮಿಸ್ ಮಾಡಬೇಡಿ. ಯಾಕೆ ಡಿ ಬ್ಲಾಕ್ ಎಲಿಮೆಂಟ್ಸ್ ಅಲಾಯ್ಸ್ನ ಫಾರ್ಮ್ ಮಾಡುತ್ತೆ, ಮತ್ತೆ ಸ್ಟ್ರಕ್ಚರ್ K2Cr2O7 ಸ್ಟ್ರಕ್ಚರ್, KMnO4 ಸ್ಟ್ರಕ್ಚರ್ ಕೇಳ್ಬೋದು, ಕಲರ್ಸ್ ಕೇಳ್ಬೋದು. K2Cr2O7 ಅನ್ನ ಅಸಿಡಿಕ್ ಮೀಡಿಯಂ ಅಂಡ್ ಬೇಸಿಕ್ ಮೀಡಿಯಂನಲ್ಲಿ ಯಾವ ಥರ ಕಲರ್ಸ್ ತೋರಿಸುತ್ತೆ ಅಂತ ಹೇಳೋದ್ರ ಬೇಸ್ ಮೇಲೆ ಕ್ವೆಶನ್ಸ್ ಇರ್ಬೋದು. ಇಲ್ಲ ಅಂತ ಹೇಳಿದ್ರೆ ನೀವು KMnO4ನ ಹೀಟ್ ಮಾಡಿದಾಗ ಏನಾಗುತ್ತೆ, ಆಯ್ತಾ. ಅದೇ ಥರ KMnO4 ಪ್ರಿಪರೇಷನ್ ಅಲ್ಲಿ ಸೆಕೆಂಡ್ ರಿಯಾಕ್ಷನ್ ಇದೆ, ಡಿಸ್ಪ್ರಪೋರ್ಷನೇಷನ್ ರಿಯಾಕ್ಷನ್. ದಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. KMnO4 ಪ್ರಿಪರೇಷನ್ ಹೆಂಗೂ ಕಲಿತೀರಲ್ವಾ, ಸ್ಟೆಪ್ 2 ರಿಯಾಕ್ಷನ್ ಇದೆ ನೋಡಿ, ಅದನ್ನ ಡಿಸ್ಪ್ರಪೋರ್ಷನೇಷನ್ ರಿಯಾಕ್ಷನ್ ಅಂತ ಹೇಳ್ತೀವಿ. ಅಂದ್ರೆ ಮ್ಯಾಂಗನೇಟ್ ಅಯಾನ್ ಡಿಸ್ಪ್ರಪೋರ್ಷನೇಟ್ ಆಗುವಂಥದ್ದು, ಆ ರಿಯಾಕ್ಷನ್ನ ಕೂಡ ಕೇಳ್ತಾರೆ. ಸೊ ದೀಸ್ ಆರ್ ದ ಮಸ್ಟ್ ಡೂ ಟಾಪಿಕ್ಸ್. ಇದಕ್ಕಿಂತನೂ ಈ ಟಾಪಿಕ್ಸ್ನ ನೀವು ಅಟ್ ಎನಿ ಕಾಸ್ಟ್ ಬಿಡಲೇಬಾರ್ದು. ಕ್ವೆಶನ್ಸ್ ಮ್ಯಾಕ್ಸಿಮಮ್ ಈ ಟಾಪಿಕ್ಸ್ಗಳಿಂದನೇ ಇರುತ್ತೆ. ಐ ಆಮ್ ವೆರಿ ಶೋರ್ ಅಬೌಟ್ ಇಟ್, ಬಿಕಾಸ್ ದೀಸ್ ಆರ್ ದ 2 ಇಂಪಾರ್ಟೆಂಟ್ ಟಾಪಿಕ್ಸ್. ಇದಲ್ಲದೆ ಕೂಡ if you ask me to score out of 70 on 70, every line is important, but at the last moment ನೀವು ಮ್ಯಾರಥಾನ್ಸ್ ನೋಡಿರ್ಬೋದು, ಒಂದಿಷ್ಟು ಕ್ವೆಶನ್ಸ್ ನಿಮ್ಗೆ ಅಲ್ಲೂ ಸಿಕ್ಕಿರ್ಬೋದು. ಆ್ಯಂಡ್ ಡು ನಾಟ್ ಲೀವ್ ದೀಸ್ ಟಾಪಿಕ್ಸ್. ಈ ಟಾಪಿಕ್ಸ್ನ ನೀವು ಅಟ್ ಎನಿ ಕಾಸ್ಟ್ ಬಿಡಬಾರ್ದು. ಪ್ಲೀಸ್ ಫೋಕಸ್ ಆನ್ ಯುವರ್ ಸ್ಟಡೀಸ್. ಹಾಗಾದರೆ ಮಿಡ್ ಟರ್ಮ್ ಎಕ್ಸಾಮ್ನಲ್ಲಿ ವಿತ್ ಅ ಗುಡ್ ಸ್ಟ್ರಾಟಜಿ ಆನ್ 70 on 70 ಹೇಗೆ ಸ್ಕೋರ್ ಮಾಡೋದು ಅಂತ ಹೇಳಿ ವಿತ್ ಕ್ವೆಶನ್ಸ್ ಐ ವಿಲ್ ಕಮ್ ಟು ಯು ಸೂನ್, ಮೇ ಬಿ ಬೈ ದ ಎಂಡ್ ಆಫ್ ಸೆಪ್ಟೆಂಬರ್. ಅಲ್ಲಿವರೆಗೂ ಕೂಡ ಸ್ಟೇ ಟ್ಯೂನ್, ಟೇಕ್ ಕೇರ್, ಬೈ ಬೈ.